ಏನು ಸಾಕಾಗಿದೆ ಅಂತ. ಇಲ್ಲೆಲ್ಲ ಧ್ಯಾನಕ್ಕೆ ಕೂತಿರೋದು ಥರ ಎಲ್ಲ ಇದು ಗುರು ಮಂದಿರ ನೋಡ್ಬೋದು ಹೇಗಿದೆ ಅಂತ. ಇಲ್ಲಿ ಸುತ್ತಮುತ್ತ ವ್ಯೂ ನೋಡ್ಬೋದು ಗೈಸ್ ಹೇಗಿದೆ ಅಂತ. ವ್ಯೂ ಮಾತ್ರ ಮಸ್ತ್ ಅನ್ಕೊಳ್ರಿ. ಸೊ ಎಲ್ಲ ಗೈಸ್ ಎಲ್ಲರೂ ಚೆನ್ನಾಗಿರೋ ಅನ್ಕೊಂತೀನಿ. ಎಲ್ರಿಗೂ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತೀನಿ. ಹಾಗೆ ಚಾನಲ್ಗೆ ಯಾರನ್ನ ಹೊಸವ್ರಿಗೆ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಹಾಗೆ ಚಾನಲ್ ರೀಚ್ ಸ್ವಲ್ಪ ಡೌನ್ ಆಗಿದೆ, ಅದಕ್ಕೋಸ್ಕರ ಎಲ್ಲ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡ್ರಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿರಿ ಗೈಸ್. ಬೇಗ ಸ್ವಲ್ಪ ಚಾನಲ್ ರೀಚ್ ಡೌನ್ ಆಗಿದೆ, ಅದಕ್ಕೋಸ್ಕರ ವಿಡಿಯೋ ರೆಗ್ಯುಲರ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಇರ್ಲೇಗುರಲ್ಲಿ ವೀಡಿಯೋಗಳು ಅಪ್ಲೋಡ್ ಮಾಡ್ತಿರ್ಲಿಲ್ಲ ಜಾಸ್ತಿ, ಆದ್ದರಿಂದ ಚಾನಲ್ ಸ್ವಲ್ಪ ರೀಚ್ ಡೌನ್ ಆಗಿದೆ. ಅದಕ್ಕೋಸ್ಕರ ಇನ್ಮೇಲೆ ರೆಗ್ಯುಲರ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲ ವೀಡಿಯೋನ ಶೇರ್ ಮಾಡಿರಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ನೀವು ಅಲ್ಲೇ ತಮಿಳು ನೋಡಿ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ಇವತ್ತು ಮಂದಾರಗಿರಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಫುಲ್ ಡೀಟೇಲಾಗಿ ಎಲ್ಲ ಫುಲ್ ಅದ್ರದ್ದೆಲ್ಲ ವೀಡಿಯೋ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತೀವಿ. ಅದಕ್ಕೋಸ್ಕರ ವೀಡಿಯೋ ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ಹೇಳ್ತಾ ಎಲ್ಲರೂ ವೀಡಿಯೋನ ಕೊನೆ ತನಕ ನೋಡಿ, ಎಲ್ಲ ಸೆಂಟ್ರಲ್ಲಿ ಸ್ಕಿಪ್ ಮಾಡೋಕ್ಕೋಗ್ಬಿಡ್ರಿ ಗಾಯ್ಸ್. ಬನ್ನಿ ಹಂಗೆ ವೀಡಿಯೋನ ಓದ್ತಾ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಅದು ನಾವು ಮನೆಯಿಂದ ಬಂದು 20 ಕಿಲೋಮೀಟರ್ಸ್ ಇದೆ. ಹಾಗೆ ತುಮಕೂರಿಂದ ಬಂದರೆ 7 ಕಿಲೋಮೀಟರ್ಸ್ ಇದೆ. ಪ್ಲೇಸ್ ಮಸ್ತಾಗಿರುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇವತ್ತು ಫ್ರೀ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಇನ್ನು ಇಂಟ್ರೆಸ್ಟಿಂಗ್ ವೀಡಿಯೋಗಳು ಅಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಎಲ್ಲ ಈಗಲೇ ಸಪೋರ್ಟ್ ಜಾಸ್ತಿ ತೋರಿಸ್ರಿ. ಸ್ಟಾರ್ಟಿಂಗೆಲ್ಲ ಸಪೋರ್ಟ್ ಜಾಸ್ತಿ ತೋರಿಸ್ತೀರಿ, ಈಗ ಸಪೋರ್ಟ್ ಸ್ವಲ್ಪ ಡೌನ್ ಆಗಿದೆ. ಅದಕ್ಕೋಸ್ಕರ ಎಲ್ಲರೂ ಈಗ ಸಪೋರ್ಟ್ ಜಾಸ್ತಿ ತೋರಿಸ್ಬೇಕು. ಚಾನಲ್ ರೀಚ್ ಸ್ವಲ್ಪ ಡೌನ್ ಆಗಿದೆ, ಅದಕ್ಕೋಸ್ಕರ ಸಪೋರ್ಟ್ ಜಾಸ್ತಿ ತೋರಿಸೋದು ನಾನು ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಗಳು ಮಾಡೋದಕ್ಕೆ ಒಂಥರ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಅದಕ್ಕೋಸ್ಕರ ಗಾಯ್ಸ್ ಇಲ್ಲೇ ಜಾಸ್ತಿ ಬಂದಿದ್ದಲ್ಲ ಖುಷಿ ಹೇಳ್ತಾರೆ. ಅಲ್ಲಿ ಮೇಲೆ ಬಿಡುವ ಹೋಗ ನೀನು. ಹಾಂ ಹೋಗಿ ನೀನು ಬಾ. ಮತ್ತೆ ಎಲ್ಲ ಸೈಡ್ಗೆ ಆಗ್ತಾವ್ರೆ. ಈಗ ಎಲ್ಲನ ಹೋಗ್ತಾಳೆ ಚಿತ್ತ ನಿಂದ ಅಷ್ಟು ಮ್ಯಾಕ ಹೋಗಿ ಬೇರೆಲ್ಲ ಎಲ್ಲೇನೋ ಅಷ್ಟು ಮ್ಯಾಕ ಯಾರ ತೋರಿಸ್ರು ಹೋಲಿ. ಐಸ್ ಇಲ್ಲಿಂದ ವ್ಯೂ ನೋಡ್ತಿರ್ಬೋದು ಏನು ಸಕ್ಕತ್ತಾಗಿದೆ ಅಂತ ಗೈಸ್. ಇಲ್ಲಿ ಒಳಗೆ ಬಂದರೆ ದೇವಸ್ಥಾನ ಇದೆ. ಎಂಟ್ರಿ ಟಿಕೆಟ್ 10 ರೂಪಾಯಿ ಒಬ್ಬರಿಗೆ ನೋಡ್ಬೋದು. ದೇವಸ್ಥಾನ ಏನು ಸಕ್ಕತ್ತಾಗಿದೆ ಅಂತ ಒಳಗೆ. ಗೈಸ್ ಇಲ್ಲಿ ವ್ಯೂ ನೋಡ್ಬೋದು ಏನು ಸಕ್ಕತ್ತಾಗಿದೆ ಅಂತ. ಇಲ್ಲೆಲ್ಲ ಧ್ಯಾನಕ್ಕೆ ಕೂತಿರೋದು ಥರ ಎಲ್ಲ ಇದು ಏನಪ್ಪ ಅದು ಮೂರ್ತಿ ಥರ. ಇಲ್ಲಿ ಮೇಲೆ ಹಳ್ಳಿ ಮರದ ಕೆಳಗೆ ಬುದ್ಧ ಎಲ್ಲ ಕೂತಿರೋ ಥರ ಫುಲ್ಲು ಸಕ್ಕತ್ತ ಏನು ಕ್ರೇಜಿ ಆಗಿದೆ ನೋಡ್ಬೋದು. ಇಲ್ಲಿ ವ್ಯೂ ಮಾತ್ರ ಇಲ್ಲಿಂದ ವ್ಯೂ ನೋಡ್ಬೋದು ನೀವು ಏನು ಸಕ್ಕತ್ತಾಗಿದೆ ಅಂತ. ಫುಲ್ ನ್ಯಾಚುರಲ್ ವ್ಯೂ ಸಕ್ಕತ್ತಾಗಿದೆ ಅಂತ ನೋಡ್ಬೋದು. ಇಲ್ಲಿಂದ ಫುಲ್ ಎಲ್ಲ ಗ್ರೀನಿ. ಈ ಕಡೆ ನೋಡ್ರೆ ಕೆರೆ ಇದೆ ಒಂದು, ಫುಲ್ ಸಕ್ಕತ್ತಾಗಿದೆ ಗೈಸ್. ಆರಾಮಾಗಿ ವಿಸಿಟ್ ಮಾಡೋಂಗೆ ವಿಸಿಟ್ ಮಾಡಿರಿ. ಯಾರನ್ನ ಬೆಂಗಳೂರು ಸೈಡ್ ಇರೋರು ಒಂದೇ ಟ್ರಿಪ್ ಥರ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಇದು ಲೊಕೇಶನ್ ಹಾಕಿರ್ತೀನಿ ಇದ್ರದ್ದು. ಯಾರನ್ನ ವಿಸಿಟ್ ಮಾಡೋಂಗಿದ್ರೆ ವಿಸಿಟ್ ಮಾಡಿರಿ. ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲೇ ಸುತ್ತಮುತ್ತ ಇರೋ ಯಾರನ್ನ ವೀಡಿಯೋ ನೋಡ್ತಿದ್ರೆ ಹಾಗೆ ಕಮೆಂಟಲ್ಲಿ ತಿಳಿಸಿ, ನಮಗೆ ಕಮೆಂಟ್ ಹಾಕಿರಿ ಒಂದು. ವ್ಯೂ ಮಾತ್ರ ಮಸ್ತ್ ಇದೆ ಹೇಳ್ಬೋದು ಗೈಸ್. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಇಲ್ಲಿಂದ ವ್ಯೂ ನೋಡೋಣ ಬರ್ರಿ. ಇವಾಗ ಇವತ್ತೇನು ಅಷ್ಟೊಂದು ಜನ ಬಂದಿಲ್ಲ ಗೈಸ್. ಇವತ್ತು ನಾವು ಬಂದಿರೋದು ಬುಧವಾರ ಬಂದಿದ್ದೀವಿ. ಸಂಡೇ ಇಲ್ಲ ವೀಕೆಂಡ್ ದಿವಸ ಬಂದ್ರಂತೂ ಸಿಕ್ಕಾಪಟ್ಟೆ ಜನ ಇರುತ್ತೆ ಅನ್ಸರ್ ಇಲ್ಲಿ. ಶನಿವಾರ ಭಾನುವಾರ ಅಷ್ಟೊಂದೇನು ಜನ ಬಂದಿಲ್ಲ ಇಲ್ಲಿ ಇವತ್ತು. ನಾವು ವೀಕ್ ಸೆಂಟ್ರಲ್ಲಿ ಬಂದಿದ್ದೀವಿ, ಬುಧವಾರ ಬಂದಿದ್ದೀವಿ ನಾವು. ಅದಕ್ಕೋಸ್ಕರ ಸಕ್ಕತ್ತಾಗಿದೆ ಗೈಸ್. ವ್ಯೂ ಪಾಯಿಂಟ್ ಮಾತ್ರ ನೋಡ್ಬೋದು ನೀವು ಹೆಂಗೆ ಸಕ್ಕತ್ತಾಗಿದೆ ವ್ಯೂ ಪಾಯಿಂಟ್. ಅಲ್ಲಿ ನೋಡ್ರಿ ಅಲ್ಲಿ ನವಿಲ್ ಥರ ಒಂದು ಟೆಂಪಲ್ ಥರ ಇದೆ, ಸಕ್ಕತ್ತಾಗಿದೆ. ಅದನ್ನು ಅಲ್ಲದು ವೀಡಿಯೋ ಮಾಡ್ತಿದ್ದೀನಿ ಈಗ ಗೈಸ್. ಇದು ನೀವು ನೋಡ್ತಿರ್ಬೋದು ಮುನಿಗಳ ಚರಣ ಹೇಗಿದೆ ಅಂತ. ಪಾದಗಳು ನೋಡ್ಬೋದು ನೀವು ಅಲ್ಲಿ. ಗುರು ಮಂದಿರ ನೋಡ್ಬೋದು ಹೇಗಿದೆ ಅಂತ. ಇಲ್ಲಿ ಸುತ್ತಮುತ್ತ ವ್ಯೂ ನೋಡ್ಬೋದು ಗೈಸ್ ಹೇಗಿದೆ ಅಂತ. ವ್ಯೂ ಮಾತ್ರ ಮಸ್ತ್ ಅನ್ಕೊಳ್ರಿ.
ಗಾಯ್ಸ್ ಇವತ್ತು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಲವ್ ಯು ಆಲ್ ಗಾಯ್ಸ್. ಎಲ್ಲರಿಗೂ ಬಾಯ್.